ಬಿಜೆಪಿ ಅವರು ಹೇಳ್ತಿದ್ದಾರೆ ಸರ್, ಇದು ಸರ್ಕಾರಕ್ಕೆ ಚಡಿಯೇಟು ಅಂತ ಹೇಳ್ತಿದ್ದಾರೆ. ಭಾರಿ ಚಡಿಯೇಟು ಗೊತ್ತದ ಚಡಿಯೇಟು. ಇವರಿಗೆ ಸುಪ್ರೀಂ ಕೋರ್ಟ್ ಬಿದ್ದರೆ ಚಡಿಯೇಟುಗಳು ಯಾವಿಲ್ಲ ಅಂತ. ಎಲೆಕ್ಟ್ರಲ್ ಬಾಂಡ್ ಫ್ರಾಡ್ ಅಂತ ಹೇಳಿಲ್ಲ, ಎಲೆಕ್ಟ್ರಲ್ ಬಾಂಡ್ ಫ್ರಾಡ್ ಅಂತ ಹೇಳಿಲ್ಲ, ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿಲ್ಲ. ಅದು ನಾವೇನು ಕಾನೂನು ಮಾಡಿಲ್ಲ ತಾನೆ. ಅವರು ಕಾನೂನು ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಕಾನೂನು ಮಾಡಿ ಪಾರ್ಲಿಮೆಂಟ್ ಪಾಸ್ ಮಾಡಿದ್ದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದು. ಅದು ಅದಕ್ಕೇನು ಚಡಿಯೇಟಲ್ಲ ಅಂತ. ಮತ್ತೆ ಎಸ್ ಆರ್ ವಾಪಸ್ ತೋರಿಸ್ಬೇಕಂತ ಹೇಳಿದ್ರು ಬಿಹಾರ್ನಾಗ, ಅದು ಚಡಿಯೇಟಲ್ಲ ಅಂತ. ಏನು ಸುಮ್ಮನೆ ಏನಂದ್ರೆ ಅವ್ರಿಗೆ ಒಂದು ಮಜಾ ನಡೆಯಕತ್ತೆ ಪಿಕ್ಚರು. ಹೇಳುವಲ್ಲ ಈಗ LIC ಬಗ್ಗೆ ನೀವು ಯಾರು ಮಾತಾಡ್ತಿಲ್ಲ ಕೇಳ್ತೀರಿ. ಹೇಳಿದ LICದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ದುಡ್ಡು ಕಳೆದ 10 ವರ್ಷದಲ್ಲಿ 10 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ. 10 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ನಲ್ಲಿ ಸುಮಾರು 6 ಲಕ್ಷ ಕೋಟಿ ನಮ್ಮ ಪುಣ್ಯಾತ್ಮ ಅಂಬಾನಿಗೆ ಹೋಗಿದೆ, 4 ಲಕ್ಷ ಕೋಟಿ ಅದಾನಿಗೆ ಹೋಗಿದೆ. ಎಲ್ಲರಿಗಿಂತ ಮಜಾ ಏನಂತಂದರೆ, ಯಾವಾಗ ಇಂಡಸ್ಬರ್ಗ್ ರಿಪೋರ್ಟ್ ಬಂತು, ಇಂಡಸ್ಬರ್ಗ್ ರಿಪೋರ್ಟ್ ಬಂದಾಗ ಅದಾನಿಯವ್ರಿಗೆ ಯಾರು ದುಡ್ಡು ಕೊಡ್ತಾ ಇರಲಿಲ್ಲ. ಅದಾನಿಯವರಿಗೆ ಯಾರು ದುಡ್ಡು ಕೊಡ್ತಾ ಇದ್ದಲ್ಲ. ಸುಮಾರು 32,000 ಕೋಟಿ LIC ದುಡ್ಡು ಮತ್ತು ಅದಾನಿಯವ್ರಿಗೆ ಕೊಟ್ಟಿದ್ದಾರೆ. ಇದು ಚಳಿಯೇಟ್ ಅಂತಲ್ಲ ಇದು. ಇದ್ರ ಬಗ್ಗೆ ಏನು ಚರ್ಚೆ ಮಾಡಿ, ಇಂಥ ಚಳಿಯೇಟು ಇಂಥವೇನು ಚಳಿಯೇಟುಗಳು ಇರೋದಿಲ್ಲ. ದೇಶ ಲೂಟಿ ಹೊಡೆದು ಹೋಗ್ಬಿಟ್ಟತ್ತೆ. ಇಂಥದ್ರ ಬಗ್ಗೆ ಚಳಿಯೇಟುಗಳು ಇಂಥವೆಲ್ಲ ಇಂಥವೇ ಸುಮ್ಮನೆ ಚಳಿಯೇಟುಗಳ ಬಗ್ಗೆ ಮಾತಾಡ್ಕೊಂಡು ಕುಂದಿರ್ತಾರೆ. ಏನು ಮಾತಾಡ್ಬೇಕು ಹೇಳ್ರಿ. ಅಲ್ಲ, ಸರ್ಕಾರಕ್ಕೆ ಇದು ಹಿನ್ನಡೆ ಅಂತ ಅನಿಸ್ತಿಲ್ವಾ ಸರ್? ಏನಕ್ಕೆ ಹಿನ್ನಡೆ ಇದೆ? ಎಲ್ಲದಕ್ಕೂ ಸುಮ್ಮನೆ ಹಿನ್ನಡೆ ಅಲ್ಲ. ನೀವು ಪೋಸ್ ಮಾಡೋ ಕ್ವಶನ್ ಕೂಡ ಕೆಲವು ಟೈಮ್ ರಾಂಗ್ ಅನ್ಸುತ್ತೆ. ಅದಕ್ಕೆ ಹಿನ್ನಡೆ? ವಿ ಹ್ಯಾವ್ ಟೇಕನ್ ಅ ಡಿಸಿಷನ್, ಹೈ ಕೋರ್ಟ್ ಹ್ಯಾಸ್ ಡೆಫಿನೆಟ್ಲಿ ಸೆಡ್ ದಟ್ ಇಟ್ ಯು ಶುಡ್ ನಾಟ್ ಡೂ ಅಂತ ಹೇಳಿದ್ರೆ ವಿಲ್ ಚಾಲೆಂಜ್ ಇಟ್. ಹಿನ್ನಡೆ ಏನಿದೆ ಅದಕ್ಕೆ? ಎವ್ರಿ ಡಿಸಿಷನ್ ಕೋರ್ಟ್ ಹ್ಯಾಸ್ ಗಾಟ್ ಇಟ್ಸ್ ಅಂಡ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಆಲ್ಸೋ ಇಟ್ಸ್. ನಾವೇನು ಕಾನೂನು ಮಾಡಿ ಈಗ ಫಾರ್ಮ್ಲಾ ಮಾಡಿದ್ರು ಅವರು, ಯಾರು BJP ಅವರು, ರಾತ್ರಿ ಅವರೇ ಬಂದು ವಾಪಸ್ ತಗೊಂಡ್ರು. ಇದು ಚಳ್ಳೆಟು, ಇದು ಹಿನ್ನಡೆ ಅಲ್ಲ ಅವ್ರಿಗೆ. ಅವ್ರ ಮೇಲೆ ಮತ್ತೆ ಅಲ್ರಿ, ಜಗದೀಶ್ ಶೆಟ್ಟರ್ ಅವ್ರು ಮಾಡಿ, ಅವ್ರ ಸರ್ಕಾರದಾಗ ಮಾಡಿರ್ತಕ್ಕಂಥದ್ದು. ಯಾರ ಸರ್ಕಾರದಾಗ ಮಾಡಿರೋದು? ಮತ್ತೆ ಯಾರಿಗೆ ಚಳ್ಳೆಣ್ಣ ಅಂತೀಗ? ಯಾರಿಗೆ ಹಿನ್ನಡೆ ಅಂತೆ? ಚಳ್ಳೆಣ್ಣ ಯಾರಿಗೆ, ಹಿನ್ನಡೆ ಯಾರಿಗೀಗ? ಅವ್ರ ಸರ್ಕಾರದಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಮಾಡಿರತಕ್ಕಂಥ ನೋಟಿಫಿಕೇಶನ್ ಅದು. ಮತ್ತೆ ಈಗ ಯಾರಿಗೆ ನೀವು ಪ್ರಶ್ನೆ ಕೇಳೋದಲ್ಲ ಅನ್ಸುತ್ತೆ ನನಗೆ ಅದು. ಅರೆ ಎಲ್ಲಾರು ಬಂದ್ರಲ್ಲ ಅಲ್ಲ, ಅವ್ರ RSS ಅಂತ ಅವ್ರು ಯಾಕೆ ಹೇಳ್ತಾರೆ? ರಿಜಿಸ್ಟ್ರೇಷನ್ ಇಲ್ಲಲ್ಲ RSS. ವೆನ್ RSS ಇಸ್ ನಾಟ್ ರಿಜಿಸ್ಟರ್ಡ್ ಓನ್ಲಿ, ವೈ ಶುಡ್ ದೇ ಟೆಲ್ ಇಟ್ RSS ಅಂತ ಅವ್ರು ಯಾಕೆ ಹೇಳ್ತಿದ್ದಾರೆ? ಜಗದೀಶ್ ಶೆಟ್ಟರ್ ಹೇಳಿರ್ತಕ್ಕಂಥ ಏನು ಕಾಪಿ ಇದೆ ಅದು ಎಲ್ಲರಿಗೂ ಅನ್ವಯಿಸ್ತಲ್ಲ. ಮತ್ತೆ RSS ಅಂತ ಅವ್ರು ಯಾಕೆ ಹೇಳ್ತಾರೆ? ರಿಜಿಸ್ಟರ್ಡ್ ಇಲ್ಲಲ್ಲ ಅದು. ವೆನ್ ಇಟ್ ಇಸ್ ನಾಟ್ ರಿಜಿಸ್ಟರ್ಡ್, ವೈ ಆರ್ ದೇ ಟೆಲ್ಲಿಂಗ್ ಇಟ್ ಇಸ್ RSS? ಮತ್ತೆ ಅವ್ರು ಯಾಕೆ ಹೇಳ್ಬೇಕು ಅದನ್ನ? ರಿಜಿಸ್ಟರ್ಡೇ ಇಲ್ಲ. ಜಗದೀಶ್ ಶೆಟ್ಟರ್ ಸಾಹೇಬ್ರನಲ್ಲಿ ಕೂಡ ಇಲ್ಲಿ RSS ಅಂತ ಬರೋದಿಲ್ಲ. ಮತ್ತೆ ಅದೇ ನೋಟಿಫಿಕೇಶನ್ ನಾವು ಲಾಗು ಮಾಡಿದ್ರೆ ಇವ್ರು ಯಾಕೆ RSS ಅಂತ ಹೇಳ್ತಿದ್ದಾರೆ?